ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಬಿಟ್ಟೋದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸಿದ್ದು ಮತ್ತು ಶಾರದಾ ಕ್ಯಾಟರಿಂಗಿಗೆಲ್ಲ ಫುಡ್ನ ರೆಡಿ ಮಾಡಿಕೊಂಡು ಫಂಕ್ಷನ್ಗೆ ಅಂತ ತೊಗೊಂಡು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ, ಎಲ್ಲ ರೆಡಿ ಆಗಿದೆಯಾ, ಆಟೋ ಬರುತ್ತೆ ಇವಾಗೆಲ್ಲನೂ ತೊಗೊಂಡು ಹೋಗೋಣ ಫಂಕ್ಷನ್ಗೆ ಅಂತ ಅನ್ಬೇಕಾದ್ರೆ ಸರಿ ಸರ್ ಅಂತ ತುಂಬ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ, ಅಲ್ಲ ಶಾರದಾ ಅವರು ಏನು ಇಷ್ಟೊಂದು ಥರ ಖುಷಿಯಾಗಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಖುಷಿಗೆ ಕಾರಣ ನೀವೇ ಸರ್ ಅಂತ ಅಂದಾಗ, ಏನು ನಾನಾ, ನಿಜ ಹೇಳಿ ಅಂತ ಅಂದಾಗ, ಇಷ್ಟು ಖುಷಿಯಾಗಿರೋಕ್ಕೆ ನೀವೇ ಕಾರಣ, ಯಾಕೆ ಅಂತಂದರೆ ಇವತ್ತು ಆರ್ಡರ್ ಸಿಕ್ಕಿದ್ದು ನಿಮ್ಮಿಂದ ಅಲ್ವಾ ಸರ್ ಅಂತ ಅನ್ಬೇಕಾದ್ರೆ, ಅಷ್ಟೇನಾ ಅಥವಾ ಇನ್ನೇನು ಇದೆಯಾ ಅಂತ ತುಂಬ ಖುಷಿಯಿಂದ ಹತ್ರ ಹೋಗ್ತಿರ್ಬೇಕಾದ್ರೆ ತಳ್ತಾ ಇರ್ತಾಳೆ. ಸುಮ್ಮನೆ ಇರಿ ಸರ್, ಏನೂ ಇಲ್ಲ ಅಂತ ಅನ್ಬೇಕಾದ್ರೆ, ಅದು ಆಗಲ್ಲ ಶಾರದವ್ರೆ ಅಂತ ತುಂಬ ಹತ್ರದಿಂದ ಶಾರದಾನ ಟಚ್ ಮಾಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಹೊರಗಡೆಯಿಂದ ಅನಸೂಯ ಶಾರದಾ ಅಂತ ಕುಕ್ಕೊಂಡು ಬರ್ತಾ ಇರ್ತಾಳೆ. ಹಾಗೆ ಅಮ್ಮ ಏನಾಯ್ತು ಅಂತ ಅನಸೂಯನ ಶಾರದಾ ಕೇಳ್ತಿರ್ಬೇಕಾದ್ರೆ, ಏನಿಲ್ಲಮ್ಮ, ನಮ್ಮ ಅಮ್ಮಮ್ಮ ತಿಂಡಿ ಬಂಡಿ ಸುಟ್ಟೋದಾಗಿಂದ ಮನಸ್ಸಿಗೆ ಸಿಕ್ಕಾಪಟ್ಟೆ ಆತಂಕ ಆಗಿದೆ. ಏನೋ ಒಂದು ಒಳ್ಳೆ ಕೆಲಸ ಸಿಕ್ಕಿದೆ ಅಂತ ಖುಷಿ ಪಡೋಣ ಅಥವಾ ದುಃಖ ಪಡೋಣ ಒಂದು ಗೊತ್ತಾಗ್ತಿಲ್ಲ. ಯಾಕೋ ನನ್ನ ಮನಸ್ಸಿಗೆ ತಳಮಳ ಅಂತ ಅನ್ನಿಸ್ತಿದೆ. ಯಾರು ಏನೇ ಹೋಗಲಿ ಅಥವಾ ನಮ್ಮ ಜೀವನದಲ್ಲಿ ಯಾರೇ ಬರಲಿ, ನಮಗೆ ಕೊನೆಗಾಲ ತನಕ ಇರೋದು ಆ ಭಗವಂತ ಮಾತ್ರ. ಅವನ ಹೆಸರು ಹೇಳಿ ಹಾಗೆ ದೀಪ ಹಚ್ಬಿಟ್ಟು ಮುಂದೆ ಕೆಲಸನ ಮಾಡೋಣ ಕಣಮ್ಮ ಅಂತ ಅಂದಾಗ, ನಾನು ಅದನ್ನು ನೆನ್ಪು ಮಾಡ್ಕೋತಿದ್ದೆ ಅಮ್ಮ, ಒಳ್ಳೇದಾಯ್ತು ಹೇಳಿದ್ದು, ಬನ್ನಿ ದೀಪ ಹಚ್ಚೋಣ ಅಂತ ದೀಪ ಹಚ್ಚಕ್ಕೆ ಹೋಗ್ತಾ ಇರ್ತಾಳೆ. ಹಾಗೆ ಶಾರದಾ ದೀಪ ಹಚ್ಚುತ್ತಿರ್ಬೇಕಾದ್ರೆ ಸಿದ್ದು ಬೇಡ್ಕೋತಾ ಇರ್ತಾನೆ, ದೇವ್ರೆ ಜೀವನದಲ್ಲಿ ಕಷ್ಟ ಕೊಡಬೇಡ ಅಂತ ನಾನು ಕೇಳಲ್ಲ, ಆದರೆ ಅದನ್ನು ಎದುರಿಸೋ ಶಕ್ತಿನ ನನಗೆ ಕೊಡು. ಹಾಗೆ ಜೀವನದಲ್ಲಿ ಒಳ್ಳೆ ಹೆಂಡ್ತಿನ ಕೊಟ್ಟಿದ್ಯಾ, ಶಾರದಾ ಜೊತೆ ಬದುಕೋ ಅವಕಾಶನ ನನಗೆ ಕೊಟ್ಟಿದ್ಯಾ, ಇದಕ್ಕಿಂತ ದೊಡ್ಡ ಖುಷಿ ನನಗೇನು ಬೇಡ ಅಂತ ಬೇಡ್ಕೋತಿರ್ಬೇಕಾದ್ರೆ ಶಾರದನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ದೇವರಿಗೆ ತುಪ್ಪದ ದೀಪನ ಹಚ್ಬಿಟ್ಟು ಹಾಗೆ ಮಂಗಳಾರತಿ ಮಾಡಿಬಿಟ್ಟು ಅರ್ಶಿನ ಕುಂಕುಮ ಅಂತ ತೊಗೊಳಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಕೈ ಜಾರಿ ಬಿದ್ದ ತಕ್ಷಣ ತುಂಬ ಶಾಕ್ ಆಗಿ ಶಾರದಾ ಮತ್ತೆ ಅನಸೂಯ ಹಾಗೆ ನಿಂತ್ಕೊಬಿಡ್ತಾರೆ. ಹಾಗೆ ಒಂದು ಕಡೆ ದಶರಥ ಆಫೀಸ್ಗೆ ಹೋಗೋಕೆ ಅಂತ ಫೈಲ್ ಎಲ್ಲ ರೆಡಿ ಮಾಡ್ಕೋತಿರ್ಬೇಕಾದ್ರೆ ದೂರದಲ್ಲಿ ನಿಂತ್ಕೊಂಡು ಜ್ಯೋತಿಕಾ ದಶರಥನ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಅಲ್ಲ, ಇಷ್ಟೊತ್ತಿಗೆ ನಾನು ಕೊಟ್ಟಿರೋ ಟ್ಯಾಬ್ಲೆಟು ಈ ಕಡೆ ಆಕ್ಷನ್ ಮಾಡಬೇಕಿತ್ತಲ್ಲ, ಏನಕ್ಕೆ ಇದು ರಿಯಾಕ್ಷನ್ ಆಗ್ತಾ ಇಲ್ಲ? ಅಲ್ಲ, ನಾನೇನಾದರೂ ಬೇರೆ ಟ್ಯಾಬ್ಲೆಟ್ನ ಡ್ಯಾಡ್ಗೆ ಕಾಫಿ ಒಳಗೆ ಮಿಕ್ಸ್ ಮಾಡಿಕೊಟ್ನ? ಖಂಡಿತ ಇಲ್ಲ, ನಾನು ಕರೆಕ್ಟಾಗಿ ಹಾಕಿರ್ತೀನಿ. ಇಷ್ಟೊತ್ತಿಗೆ ಏನಾದರೂ ಅವರಲ್ಲಿ ಬದಲಾವಣೆ ಕಾಣಬೇಕಿತ್ತು, ಏನಕ್ಕೆ ರಿಯಾಕ್ಷನ್ ಆಗಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ದಶರಥ ಆಫೀಸ್ ಫೈಲ್ಸ್ನೆಲ್ಲ ತೊಗೊಂಡು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ತಲೆ ಸುತ್ತಿ ಬಿದ್ದ ತಕ್ಷಣ ಈ ಕಡೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಓ ಮೈ ಗಾಡ್, ನಾನು ಕೊಟ್ಟಿರೋ ಟ್ಯಾಬ್ಲೆಟು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದೆ, ಅಂತೂ ಇಂತೂ ಡ್ಯಾಡ್ ಕತೆ ಮುಗೀತು. ಅಲ್ಲ ಡ್ಯಾಡ್, ನಾನೇನೋ ಹೋಗ್ಲಿ ಪಾಪ ಅಂತ ಸುಮ್ಮನೆ ಇದ್ದರೆ ನೀವು ನನ್ನ ಬುಡಕ್ಕೆ ಕೈ ಹಾಕ್ತಿದ್ದೀರಲ್ವಾ, ನಾನು ಸುಮ್ಮನೆ ಬಿಡ್ತೀನ? ಈ ಜ್ಯೋತಿಕಾ ತನಗೇನು ಬೇಕಾಗಿದ್ದನ್ನು ಸಿಗಲಿಲ್ಲ ಅಂತ ಅಂದರೆ ಕೆಟ್ಟ ಹಠಮಾರಿ, ಅವಳು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಆಗಿರ್ತಾಳೆ. ಇವಾಗ ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ತುಂಬ ಖುಷಿಯಿಂದ ಡ್ಯಾಡ್ ಸತ್ತೋಗಿದ್ದಾರೆ ಅಂತ ಅಂದ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಎನಿವೇ ಡ್ಯಾಡ್, ಏನು ಗೊತ್ತಾ, ನನ್ನನ್ನು ನೀವು ಎದುರಾಕೊಂಡ್ರಲ್ಲ, ಇನ್ಮೇಲೆ ನಿಮಗೆ ಇದ್ದಿದೆ ನೋಡಿ ಮಾರಿ ಹಬ್ಬ, ಅಂತೂ ಇಂತೂ ನೀವು ಹೋದ್ರಲ್ಲ ಅಂತ ಖುಷಿಯಿಂದ ಇರ್ತಿರ್ಬೇಕಾದ್ರೆ ಆ ಕಡೆಯಿಂದ ಸುಮಿತ್ರಾ ಕಿಚನಿಂದ ಬರ್ತಾ ಇರ್ತಾಳೆ. ಸಡನ್ನಾಗಿ ದಶರಥನ ನೋಡಿ ಕೈಲಿದ್ದದ ಕಾಫಿನೆಲ್ಲ ಎಸ್ಬಿಟ್ಟು ರೀ ರೀ ಅಂತ ಜೋರಾಗಿ ಕೂಗ್ತಾ ಇರಬೇಕಾದ್ರೆ ಬೇಕು ಬೇಕು ಅಂತ ನಾಟಕ ಮಾಡಿಕೊಂಡು ಡ್ಯಾಡ್ ಡ್ಯಾಡ್ ಅಂತ ಜ್ಯೋತಿಗನ ಸಹ ನಾಟಕದ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಸುಮಿತ್ರಾ ಮಾವ ಬೇಗ ಬನ್ನಿ ಬನ್ನಿ ಅಂತ ಶಿವನಾರಾಯಣವ್ರನ್ನ ಕೂಗ್ತಾ ಇರಬೇಕಾದ್ರೆ ಓಡ್ ಬಂದ್ಬಿಟ್ಟು ದಶರಥ ಮಗನೇ ಏನಾಯಿತು ಅಂತ ತಾತ ಕಣ್ಣೀರಾಗ್ತಿರ್ಬೇಕಾದ್ರೆ ಬೇಗ ನೀರು ತೊಗೊಬನ್ನಿ ಅಂತ ಕೂಗಾಡ್ತಾ ಇರ್ತಾರೆ. ಡ್ಯಾಡ್ಗೆ ನಾನು ನೀರು ತೊಗೊಬಂದು ಹಾಕ್ತೀನಿ ಅಂತ ಅಂದ್ಬಿಟ್ಟು ಜ್ಯೋತಿಕಾ ತಂದು ಎಷ್ಟು ಹಾಕಿದ್ರು ಸಹ ದಶರಥ ಎದ್ದಾಡ್ದಲ್ಲೇ ಇರಬೇಕಾದ್ರೆ ಆ ಭಯನ ನೋಡಿ ತುಂಬ ಆತಂಕದಿಂದ ಈ ಕಡೆ ಸುಮಿತ್ರಾ ಕಣ್ಣೀರಾಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಡಾಕ್ಟ್ರಿಗೆ ಕಾಲ್ ಮಾಡಮ್ಮ ಅಂತ ತಾತ ಹೇಳ್ತಿರ್ಬೇಕಾದ್ರೆ ಕಾಲ್ ಮಾಡೋ ರೀತಿ ಜ್ಯೋತಿಕಾ ನಾಟಕ ಆಡ್ತಾ ಇರ್ತಾಳೆ. ನೋಡಿ ತಾತ, ಕ್ಲೈಮ್ಯಾಕ್ಸ್ ಏನು ಅಂತ ನಾನು ಹೇಳ್ತೀನಿ. ಇವಾಗ ಡಾಕ್ಟರ್ ಬಂದು ಚೆಕಪ್ ಮಾಡ್ತಾರೆ, ಚೆಕ್ ಮಾಡಿಬಿಟ್ಟು ಹೇಳ್ತಾ ಇರ್ತಾರೆ ಹಾರ್ಟ್ ಬೀಟ್ ಎಲ್ಲ ನಿಂತೋಗಿದೆ, ದಶರಥ ಇಸ್ ನಾಟ್ ಮೋರ್ ಅಂತ ಹೇಳ್ತಾರೆ. ಅವಾಗಿದೆ ಮಾರಿ ಹಬ್ಬ ಅಂತ ತುಂಬ ಖುಷಿ ಪಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ತಾತ ಡಾಕ್ಟರ್ ಏನಂದ್ರು ಅಂತ ಅಂದಾಗ ಡಾಕ್ಟರ್ ಬೇಗ ಮನೆಗೆ ಬನ್ನಿ, ನಮ್ಮ ಡ್ಯಾಡ್ ಪ್ರಜ್ಞೆ ತಪ್ಪಿ ಬಿದ್ದಾರೆ, ಬೇಗ ಬನ್ನಿ ಅಂತ ಡಾಕ್ಟರ್ ಕಾಲ್ ಮಾಡ್ತಿರ್ಬೇಕಾದ್ರೆ ಬರ್ತಾರೆ ತಾತ, ಇನ್ನೇನು ಬರ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪಾರಿಜಾತ ರೂಮಿಂದ ಒಳಗಡೆ ಓಡೋಡಿ ಬಂದ್ಬಿಟ್ಟು ಏನಾಯಿತು ದಶರಥನಿಗೆ ಅಂತ ಅಂದಾಗ, ಅತ್ತೆ ಮಾತಾಡ್ತಾ ಇಲ್ಲ, ಪ್ಲೀಸ್ ನೀವಾದರೂ ಎದ್ದಾಳಿಸಿ, ಏನಾಯಿತು ಅಂತ ಕೇಳಿ, ನೋಡಿ ಯಾವ ರೀತಿ ಮಲಗಿದ್ದಾರೆ ಅಂತ ಸುಮಿತ್ರಾ ಕಣ್ಣೀರಾಗ್ತಿರ್ಬೇಕಾದ್ರೆ ಪಾರಿಜಾತನು ದಶರಥ ಪ್ಲೀಸ್ ಎದ್ದಾಳು ಅಂತ ತುಂಬ ಅಂದರೆ ತುಂಬ ಗೋಗರಿತಾ ಇರ್ತಾಳೆ. ಹಾಗೇನೊಂದು ಕಡೆ ಅರಿಶಿನ ಕುಂಕುಮ ಚೆಲ್ಲೋದನ್ನ ನೋಡಿ ಈ ಕಡೆ ಅನಸೂಯ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡು, ಏನಮ್ಮ ಶಾರದಾ ಈ ರೀತಿ ಆಗ್ತಿದೆಯಲ್ಲ, ಇದು ಅಪಶಕುನ ಅಂತ ಅಂದಾಗ ಅವಳಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಆದರೆ ಸಿದ್ದು ಹೇಳ್ತಾ ಇರ್ತಾನೆ, ಪಾಸಿಟಿವ್ ಆಗಿ ತಿಳ್ಕೊಳ್ಳಿ, ಯಾಕೆ ಯಾವಾಗಲೂ ಅಪಶಕುನ ಅಂತ ಅನ್ಕೋತೀರಾ, ಕೈ ಜಾರಿ ಮಿಸ್ ಆಗಿ ಬಿದ್ದಿದೆ ಅನಸೂಯಮ್ಮ, ಇದಕ್ಕೆಲ್ಲ ನೆಗ್ಲೆಕ್ಟ್ ಮಾಡಿ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಅಂತಿರ್ಬೇಕಾದ್ರೆ, ಹೌದಮ್ಮ ಸರ್ ಹೇಳ್ತಿರೋದು ಕರೆಕ್ಟ್ ಆಗಿದೆ, ಯಾಕೆ ಅಂತಂದರೆ ದಿನಾಗ್ಲೂ ದೇವರು ಯಾವಾಗಲೂ ಕೊಟ್ಟೋರಿಗೆ ಕಷ್ಟ ಕೊಡಲ್ಲಮ್ಮ, ಖಂಡಿತ ಯಾವತ್ತೊಂದು ದಿನ ಕೆಟ್ಟಾಯಿತು ಅಂತಂದರೆ ಇವತ್ತು ಕೆಟ್ಟದಾಗಲ್ಲ, ಮಿಸ್ ಆಗಿ ಕೈ ಜಾರಿ ಬಿದ್ದಿದೆ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಈ ಕಡೆ ಶಾರದಾ ಅನಸೂಯನಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಬನ್ನಿ ಸರ್ ಅಂತ ಎಲ್ಲರೂ ಸಹ ಫಂಕ್ಷನ್ಗೆ ಫುಡ್ನೆಲ್ಲ ತೊಗೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದಶರಥ ನೋಡೋಕ್ಕೆ ಡಾಕ್ಟರ್ ಬರ್ತಿರ್ಬೇಕಾದ್ರೆ ಡಾಕ್ಟರ್ ಬಿ ಪಿನೆಲ್ಲ ಚೆಕಪ್ ಮಾಡ್ತಿದ್ರೆ ಈ ಕಡೆ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಬೇಗ ಹೇಳಿ ಡಾಕ್ಟರ್, ಈ ಎಕ್ಸೈಟ್ಮೆಂಟ್ನ ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ, ಸಾರಿ ಶಿವನಾರಾಯಣ್, ನಿಮ್ಮ ಮಗ
ಇವಾಗ ಉಳ್ಸೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ನನಗೆ ಆದಷ್ಟು ಬೇಗ ನಿಮ್ಮ ಬಾಯಲ್ಲಿ ಮಾತನ್ನ ಕೇಳೋಕ್ಕೆ ಕಾಯ್ತಾ ಇದ್ದೀನಿ ಅಂತ ಖುಷಿ ಪಡ್ತಾ ಇದ್ದರೆ ಡಾಕ್ಟರ್ ಬಿ ಪಿ ಎಲ್ಲ ಚೆಕ್ ಮಾಡಿಬಿಟ್ಟು ದಶರಥ ಅವರೇ ಎದ್ದೇಳ್ತೀರಾ ಸ್ವಲ್ಪ, ಇವಾಗ ಹೇಗಿದೆ ಆರಾಮಾಗಿದ್ದೀರಾ ಅಂತ ಅನ್ಬೇಕಾದ್ರೆ ದಶರಥ ಕಣ್ಬಿಟ್ಟು ನೋಡ್ತಾ ಇರ್ತಾನೆ. ಅವನು ಕಣ್ಬಿಟ್ಟಿದ್ದನ್ನು ನೋಡಿದ ತಕ್ಷಣ ಈ ಕಡೆ ಸಿಕ್ಕಾಬಟ್ಟೆ ಶಾಕ್ ಆಗಿ ಜ್ಯೋತಿಕಾ ಬೆಚ್ಚಿ ಬಿದ್ದುಬಿಡ್ತಾಳೆ. ಏನಾಯಿತು, ಯಾಕೆ ಹಿಂಗಾಯಿತು ಅಂತ ಕೇಳ್ತಾ ಇರಬೇಕಾದ್ರೆ ಸಡನ್ನಾಗಿ ತಲೆ ಸುತ್ತಿದಂಗೆ ಆಯಿತು ಸರ್, ಹಾಗೆ ಸಡನ್ನಾಗಿ ಬಿದ್ದುಬಿಟ್ಟೆ, ನನಗೇನು ಗೊತ್ತಾಗಲಿಲ್ಲ ಅಂತ ದಶರಥ ಹೇಳ್ತಾ ಇರಬೇಕಾದ್ರೆ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಳಿ, ಸ್ವಲ್ಪ ಬಿ ಪಿ ಹೈ ಆಗಿದೆ, ಟೆನ್ಷನ್ ಮಾಡ್ಕೋಬೇಡಿ ಅಂತ ಅಂದಾಗ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಯಾಕೋ ಇತ್ತೀಚೆಗೆ ಇವರು ಸರಿಯಾಗಿ ಊಟ ತಿಂಡಿ ಏನೂ ಮಾಡ್ತಿಲ್ಲ, ಆರೋಗ್ಯದ ಬಗ್ಗೆ ಗಮನ ಕೊಡ್ತಿಲ್ಲ, ಹಾಸ್ಪಿಟ್ಲಿಗೆ ಏನಾದರೂ ಅಡ್ಮಿಟ್ ಮಾಡಬೇಕಾ ಸರ್ ಅಂತ ಅನ್ಬೇಕಾದ್ರೆ ಆ ರೀತಿ ಏನಿಲ್ಲಮ್ಮ, ಟೈಮ್ ಕರೆಕ್ಟಾಗಿ ಊಟ ಕೊಡಿ ಅಂತ ಡಾಕ್ಟರ್ ಹೇಳ್ತಾ ಇರ್ತಾರೆ. ಹಾಗೆ ಜೊತೆಗೆ ನಡೆದಿದ್ದ ಘಟನೆಯಲ್ಲಿ ನೆನ್ಪು ಮಾಡಿಕೊಂಡು, ಅಲ್ಲ ನಮ್ಮ ಡ್ಯಾಡ್ಗೆ ಹಾಗಾದರೆ ನಾನು ಟ್ಯಾಬ್ಲೆಟ್ ಹಾಕ್ಕೊಟ್ಟಿದ್ದು ಅವರಿಗೆ ವರ್ಕೇ ಆಗಿಲ್ವಾ, ಹಾಗಾದರೆ ಸ್ಟ್ರೆಸ್ಸಿಂದ ಮಾತ್ರ ಡ್ಯಾಡ್ ಬಿದ್ದಿದ್ದು, ಹಾಗಾದರೆ ಏನಪ್ಪ ಮಾಡಲಿ, ನಾನು ಹಾಕ್ಕೊಟ್ಟಿದ್ದ ಟ್ಯಾಬ್ಲೆಟು ಕಾಫಿ ಕುಡಿದ್ರಲ್ವ ಮತ್ತೇನಕ್ಕೆ ವರ್ಕ್ ಆಗಿಲ್ಲ ಅಂತ ಟೆನ್ಷನ್ ಮಾಡಿಕೊಂಡು ಡಾಕ್ಟರ್ ಪ್ಲೀಸ್ ಆಯಿತಾ ನಮ್ಮ ಡ್ಯಾಡ್ನ ಸರಿಯಾಗಿ ಚೆಕ್ ಮಾಡ್ಕಿ, ಏಕೆಂದರೆ ಅವ್ರಿಗೇನೂ ತೊಂದರೆ ಆಗಬಾರ್ದು ಅಂತ ಅಂದಾಗ ನಾವು ಸರಿಯಾಗಿ ನೋಡಿದ್ದೀವಿ ಮೇಡಮ್, ಖಂಡಿತ ಅವರಿಗೆ ಬಿ ಪಿ ಸಮಸ್ಯೆ ಬಿಟ್ಟರೆ ಮತ್ತೇನು ಸಮಸ್ಯೆ ಕಾಣ್ತಾ ಇಲ್ಲ ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಈಗ ತಾತ ಹೇಳ್ತಾ ಇರ್ತಾರೆ, ಈ ರೀತಿ ಆಗಿದ್ದನ್ನು ನೋಡಿ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಯಿತು, ಆದರೆ ಇವಾಗ ಸ್ವಲ್ಪ ಸಮಾಧಾನ ಆಗ್ತಿದೆ ಡಾಕ್ಟರ್ ಅಂತ ಅನ್ಬೇಕಾದ್ರೆ ದಯವಿಟ್ಟು ಊಟ ತಿಂಡಿ ಟ್ಯಾಬ್ಲೆಟ್ ಎಲ್ಲ ಸರಿಯಾಗಿ ಟೈಮಿಗೆ ಕೊಡಿ, ದಯವಿಟ್ಟು ಯಾವುದೇ ಟ್ಯಾಬ್ಲೆಟ್ನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ಅಂದು ಥ್ಯಾಂಕ್ ಯು ಸೋ ಮಚ್ ಅಂತ ಡಾಕ್ಟರ್ ಅಂತ ಸುಮಿತ್ರಾ ಹೇಳ್ತಿರ್ಬೇಕಾದ್ರೆ ಸರಿ ನಾವೇನು ಬರ್ತೀವಿ ಅಂತ ಡಾಕ್ಟ್ರು ಹೊರಟೋಗ್ತಿದ್ರೆ ತಾತ ಹೇಳ್ತಾ ಇರ್ತಾರೆ, ನೋಡು ದಶರಥ, ನಿನ್ನ ಆರೋಗ್ಯ ನಮಗೆ ತುಂಬಾ ಇಂಪಾರ್ಟೆಂಟು, ನಿನ್ನ ಆರೋಗ್ಯ ಒಂದು ಚೆನ್ನಾಗಿದ್ದರೆ ಈ ಸಕಲ ಆಸ್ತಿ ಸೌಭಾಗ್ಯ ಪ್ರತಿಯೊಂದು ಎಲ್ಲ ಚೆನ್ನಾಗಿರುತ್ತೆ ಕಣೋ, ನಿನ್ನ ಆರೋಗ್ಯನ ನೀನು ನೋಡ್ಕೊಂತ ಹೇಳ್ತಾ ಇರ್ತಾರೆ. ಹಾಗೆ ಬೇಡದ ದುಷಿ ಬಗ್ಗೆ ತಲೆ ಕೆಡಿಸ್ಕೋಬೇಡ ಕಣಪ್ಪ, ನಿನ್ನ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಕೊಡು ಅಂತ ಅನ್ಬೇಕಾದ್ರೆ ಸರಿಯಾಗಿ ಹೇಳಿದ್ರಿ ಮಾವ, ಇವ್ರು ಬಿದ್ದದ್ದು ನೋಡಿ ನನಗೆ ಎಷ್ಟು ಶಾಕ್ ಆಯಿತು ಗೊತ್ತಾ, ಒಂದು ಕ್ಷಣ ನಾನು ಉಸಿರೇ ನಿಂತೋಯ್ತು ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಓ ಮೈ ಗಾಡ್, ಹಾಗಾದರೆ ಡ್ಯಾಡು ಆ ಕಾಫಿನ ಕುಡಿಲಿಲ್ವಾ, ಏನಿದಾಯ್ತಲ್ಲ ಹೆಂಗೆ ಅಂತ ಕಂಡುಹಿಡಿಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ನೀನು ಹಾಕ್ಕೊಟ್ಟಿರೋ ಟ್ಯಾಬ್ಲೆಟ್ನ ಕಾಫಿನ ದಶರಥ ಕುಡಿಲಿಲ್ಲ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಈ ನಡೆದಿದ್ದ ಘಟನೆನ ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಜ್ಯೋತಿಕಾ ತನ್ನ ಡ್ಯಾಡ್ನ ಸಾಯಿಸೋಕೆ ಅಂತ ಟ್ಯಾಬ್ಲೆಟ್ ಹಾಕ್ತಿರೋದನ್ನ ಈ ಕಡೆ ಮಿಸ್ ಆಗಿ ಪಾರಿಜಾತ ನೋಡ್ಬಿಡ್ತಾಳೆ. ಅವಳು ಇಟ್ಟಿದ್ದ ಕಾಫಿನ ನೋಡ್ಬಿಟ್ಟು ಅಯ್ಯೋ ದೇವ್ರೆ, ನಾನು ನೋಡಿದ್ಕೆ ಸರಿ ಆಯಿತು, ಈಗಲೇ ದೊಡ್ಡ ದೊಡ್ಡ ಪ್ರಾಬ್ಲಮ್ ಬಂದಿದೆ ಅಂಥದ್ರಲ್ಲಿ ಇದೊಂದಾಗಿದ್ರೆ ಮುಗಿದೋಗುತ್ತೆ ನಮ್ಮ ಕತೆ ಅಷ್ಟೇ ಅಂತ ಅಂದ್ಬಿಟ್ಟು ಆ ಕಾಫಿನ ಚೆಲ್ಬಿಟ್ಟು ಬೇರೆ ಕಾಫಿನ ಮಾಡಿ ಇಟ್ಬಿಟ್ಟು ಬರ್ತಾ ಇರಬೇಕಾದ್ರೆ ಸುಮಿತ್ರಾ ಕೈಗೆ ಸಿಕ್ಕಾಕೊಬಿಡ್ತಾಳೆ. ಅತ್ತೆ ಏನಾದರೂ ಬೇಕಿತ್ತಾ, ಏನಕ್ಕೆ ಬಂದ್ರಿ ಅಂತ ಅನ್ಬೇಕಾದ್ರೆ ಕಾಫಿ ಪರಿಮಳ ಘಮ ಘಮ ಅಂತ ಇಲ್ಲೆಲ್ಲ ಬರ್ತಾ ಇತ್ತು, ಅದಕ್ಕೋಸ್ಕರ ಬಂದೆ, ನೋಡಿದರೆ ಒಂದೇ ಒಂದು ಕಪ್ ಕಾಫಿನ ಮಾಡಿದ್ದೀರಾ ಸುಮಿತ್ರಾ ಅಂದಾಗ ಅವ್ರಿಗೇನೋ ಅರ್ಜೆಂಟ್ ಇತ್ತು ಅದಕ್ಕೋಸ್ಕರ ಮಾಡಿಕೊಟ್ಟೆ, ಬೇಕಾದರೆ ನೀವು ಕುಡೀರಿ ಅಂತ ಹೇಳ್ತಾ ಇರ್ತಾಳೆ. ಬೇಡ ದಶರಥನಿಗೆ ಕೊಟ್ಬಿಡು, ಅವನಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇರುತ್ತೆ, ಆಮೇಲೆ ನನಗೆ ತಂದ್ಕೊಡು, ತೊಂದರೆ ಇಲ್ಲ ಅಂತ ಸುಮಿತ್ರಾ ಕೈಯಲ್ಲಿ ಕಾಫಿ ಕೊಟ್ಟು ಕಳಿಸ್ತಿರ್ಬೇಕಾದ್ರೆ ಪಾರಿಜಾತ ಸ್ವಲ್ಪ ಉಸಿರನ್ನ ಬಿಡ್ಕೋತಾ ಇರ್ತಾಳೆ. ಅದನ್ನೆಲ್ಲ ನಡೆದಿದ್ದ ಘಟನೆ ಹೇಳಿ ಈ ಕಡೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ನಿನಗೇನಾರ ತಲೆಗಿಲೆ ಕೆಟ್ಟಿದ್ಯಾ ಗ್ರಾನಿ, ಅಲ್ಲ ಆರ್ ಯು ಮ್ಯಾಡ್, ನೀನು ಏನಕ್ಕೆ ಈ ರೀತಿ ಮಾಡಿದೆ, ನನ್ನ ಡ್ಯಾಡ್ನ ಸಾಯಿಸಬೇಕು, ನನ್ನ ದಾರಿಗೆ ಅಡ್ಡ ಬಂದವ್ರನ್ನ ಬಿಡಬಾರ್ದು ಅಂತ ಈ ರೀತಿ ನಾನು ಕೆಲಸ ಮಾಡಿದರೆ ನನ್ನ ದಾರಿಗೆ ಏನಕ್ಕೆ ನೀನು ಅಡ್ಡ ಬಂದೆ ಅಂತ ಕೂಗಾಡ್ತಾ ಇರ್ತಾಳೆ. ನೋಡು ಗೋಲ್ಡಿ, ನಿನ್ನ ತಲೆ ನಿನ್ನ ಬುದ್ಧಿ ಇಲ್ವಾ, ನನಗೊಂದು ಮಾತು ಹೇಳ್ದೆ ನೀನು ಇಂಥ ಕೆಲಸ ಮಾಡಿದೆಯಲ್ಲ, ಒಂದು ವೇಳೆ ಈ ರೀತಿ ಆಗಿದ್ರೆ ಏನಾಗ್ತಿತ್ತು ಗೊತ್ತಾ ಅಂತಂದಾಗ ಏನು ಬೇಕಾದರೂ ಆಗಲಿ ನಾನು ಸ್ವಂತ ಮಗಳಲ್ಲ ಅಂತ ಗೊತ್ತಾದ ತಕ್ಷಣದ ಡ್ಯಾಡ್ ಯಾವ ರೀತಿ ತೊಂದರೆ ಕೊಡ್ತಿದ್ದಾರೆ ನೀವು ನೋಡ್ತಾ ಇದ್ದೀರಲ್ವಾ, ಅದಕ್ಕೋಸ್ಕರ ಅವರೇ ಇಲ್ಲ ಅಂತಂದರೆ ನನಗೆ ತೊಂದರೆ ಕೊಡೋರು ಯಾರೂ ಇಲ್ಲ ಅಂತ ಈ ಕೆಲಸ ಮಾಡಿದೆ ಅಂತ ಅಂದಾಗ ಅಲ್ಲ ನೀನು ಇಂಥ ಕೆಲಸ ಮಾಡೋಕೆ ಹೊರಟಿದೆಯಲ್ಲ ಅದಕ್ಕೆ ಹೇಳೋದು, ಆ ಥರಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳೋದು ಇದಕ್ಕೆ ಅಂತ ಬೈತಾ ಇರ್ತಾಳೆ. ಹಾಗೆ ಇಂಥ ಕೆಲಸ ಮಾಡಬೇಕಾದ್ರೆ ಸರಿಯಾಗಿ ಯೋಚನೆ ಮಾಡಬೇಕು, ನಿನಗೆ ಅರ್ಥ ಆಗ್ತಿಲ್ವಾ, ಒಂದು ವೇಳೆ ಏನಾದರೂ ದಶರಥನ ಸತ್ಕಿತ್ತು ಹೋಗಿದ್ರೆ ಏನು ಗತಿ, ಯಾಕೆಂತಂದರೆ ತುಂಬ ಆತ್ಮವಿಶ್ವಾಸದಿಂದ ನೀನೇ ಸಿದ್ದು ಫುಡ್ ಟ್ರಕ್ ಸುಟ್ಟಿದ್ದು ಅಂತ ಮನೆಯವ್ರಿಗೆಲ್ಲರಿಗೂ ಮೊದಲೇ ಹೇಳಿದ್ದ, ಒಂದು ವೇಳೆ ಇವತ್ತು ಅವ್ನು ಸತ್ತೋಗಿದ್ರೆ ಮೊದಲು ಎಲ್ಲರೂ ಸಹ ಅನುಮಾನ ಪಡ್ತಿದ್ದು ನಿನ್ನ ಮೇಲೆ, ನಿನ್ನನ್ನು ಕಂಬಿ ಎಣಿಸೋ ಹಾಗೆ ಮಾಡ್ತಿದ್ರು, ಅದನ್ನು ಅರ್ಥ ಮಾಡ್ಕೊ ಅಂತ ಬೈತಾ ಇರ್ತಾಳೆ. ಹಾಗೆ ನೀನು ದಶರಥನ ಸಾಯಿಸೋದ್ರಿಂದ ಪ್ರಾಬ್ಲಮ್ ಯಾವುದು ಸಹ ಸಾಲ್ವ್ ಆಗಲ್ಲ, ಮತ್ತಷ್ಟು ಜಾಸ್ತಿ ಆಗ್ತಿರುತ್ತೆ, ಇವನು ಸಾಯಿಸೋದ್ ಬದಲು ಆ ಶಾರದಾ ಮತ್ತು ಅವಳ ಮಗಳನ್ನ ಸಾಯಿಸು, ಅವ್ರು ನಮ್ಮ ಕುತ್ತಿಗೆ ಬಂದು ನೇಣಾಕೋ ರೀತಿ ಇರೋದು, ಸ್ವಲ್ಪ ಬುದ್ಧಿನ ಖರ್ಚು ಮಾಡಿ ಅವ್ರನ್ನ ಸಾಯಿಸೋಕ್ಕೆ ಪ್ಲ್ಯಾನ್ ಮಾಡು, ಏಕೆಂದರೆ ಮನೇಲಿ ನಿನ್ನ ಡ್ರಾಮನ ನಂಬೋರು ತುಂಬ ಜನ ಇದ್ದಾರೆ, ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಮೊದಲು ಆ ಶಿವನಾರಾಯಣ ನಿನಗೆ ಗೇಟ್ ಪಾಸ್ ಕೊಡ್ತಾನೆ, ಅದನ್ನು ಅರ್ಥ ಮಾಡ್ಕೊ ಅಂತ ಬೈತಾ ಇರ್ತಾಳೆ. ಆಗ ಜೊತೆಗೆ ಹೇಳ್ತಾ ಇರ್ತಾಳೆ, ನೀನು ಹೇಳ್ತಾ ಇರೋದು ಕರೆಕ್ಟ್ ಇದೆ ಗ್ರಾನಿ, ಮೊದಲು ಆ ಶಾರದಾ ಮಗಳನ್ನ ಮುಗಿಸ್ಬೇಕು, ಅದಕ್ಕೆ ಬೇಕಾದಷ್ಟು ಟೈಮ್ ಇದೆ, ಬುದ್ಧಿ ಉಪಯೋಗಿಸಿ ಯಾವ ರೀತಿ ಮಾಡ್ತೀನಿ ನೋಡು ಅಂತ ಕೋಪದಿಂದ ಹೇಳ್ತಿರ್ಬೇಕಾದ್ರೆ ಅದನ್ನೆಲ್ಲ ಆಮೇಲೆ ನಾವು ಯೋಚನೆ ಮಾಡೋಣ, ಇವಾಗ ಪಾರ್ಟಿಗೆ ಹೋಗಬೇಕು, ಮೊದಲು ರೆಡಿ ಆಗು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಪಾರ್ಟಿ ಅಲ್ಲಿಗೆ ಶಾರದಾ ಸಿದ್ದು ಫುಡ್ ಎಲ್ಲ ತೊಗೊಂಡ್ಬಂದಿರ್ಬೇಕಾದ್ರೆ ಸರ್ ಒಂದು ನಿಮಿಷ ಬರ್ತೀನಿ, ಫೋನ್ ಮಾಡಬೇಕು ಒಬ್ಬರಿಗೆ ಅಂತ ಹೊರಗಡೆ ಬಂದ್ಬಿಟ್ಟು ಒಟ್ಟಾದೊಂದು ಅಣ್ಣನಿಗೆ ಕಾಲ್ ಮಾಡ್ತಾ ಇರ್ತಾಳೆ. ಅಣ್ಣ 4-5 ಜನ ಹುಡುಗರನ್ನ ಈ ಕಡೆ ಸರ್ವ್ ಮಾಡೋಕ್ಕೆ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ಅವ್ರು ಬಂದಿಲ್ಲ ಯಾಕೆ ಅಂತ ಅಂದಾಗ ಸಾರಿ ಅಮ್ಮ ಅವ್ರು ಬರಲ್ಲ, ಏಕೆಂದರೆ ಬೇರೆಯವ್ರು ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಹೋಗಿದ್ದಾರೆ, ಯಾರೂ ಸಿಗಲ್ಲ ಅಂತ ಅವಣ್ಣ ಫೋನ್ ಕಾಲ್ ಕಟ್ ಮಾಡಬೇಕಾದ್ರೆ ಈ ಕಡೆ ಶಾರದಾನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಿರುತ್ತೆ. ಏನಾಯಿತು ಶಾರದಾ ಅವರೇ ಯಾಕೆ ಹೆಂಗಿದ್ದೀರಾ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ ಒಟ್ಟಾರದೊಂದು ಅಣ್ಣನಿಗೆ ಈ ಥರ 3-4 ಜನ ಹುಡುಗರನ್ನ ಕಳಿಸಿ ಅಂತ ಹೇಳಿದೆ ಸರ್, ಬಟ್ ಅವ್ರು ಇವಾಗ ಬರಲ್ಲ
ಅಂತ ಕೈ ಕೊಟ್ಬಿಟ್ರು. ಏನು ಮಾಡಲಿ ಅಂತ ತುಂಬ ಟೆನ್ಷನ್ ಆಗಿದೆ ಅಂತ ಅನ್ಬೇಕಾದ್ರೆ ಅಷ್ಟೇ ಶಾರದವ್ರೆ, ನೀವೇನಕ್ಕೆ ತಲೆ ಕೆಡ್ಸ್ಕೊತಿದ್ದೀರಾ? ಅಯ್ಯೋ ನಾವೆಲ್ಲ ಇದೀವಲ್ಲ, ಬಡಿಸಿದ್ರಾಯ್ತು, ನಾನು ತುಂಬ ಚೆನ್ನಾಗಿ ಬಡಿಸ್ತೀನಿ ಅಂತ ಅಂದಾಗ, ಇಂಥ ಕೆಲಸ ಎಲ್ಲ ಸರ್ ನೀವು ಮಾಡಬೇಡಿ ಪ್ಲೀಸ್ ಅಂತ ಅಂದಾಗ, ಸುಮ್ಮನೆ ರೀ ಶಾರದವ್ರೆ, ಮಾರ್ಕೆಟಲ್ಲಿ ತರಕಾರಿ ತೊಗೊಬಂದಷ್ಟು ಕಷ್ಟ ಆಗಲ್ಲ, ನನಗೆ ತುಂಬ ಚೆನ್ನಾಗಿ ಸರ್ವ್ ಮಾಡೋಕ್ಕೆ ಬರುತ್ತೆ ನೋಡಿ, ನಾನು ಸ್ಟ್ರಾಂಗ್ ಬಾಯ್ ಅಂತ ಹೇಳ್ತಿರ್ಬೇಕಾದ್ರೆ ಪ್ಲೀಸ್ ಇಂಥ ಕೆಲಸ ಎಲ್ಲ ಮಾಡಬೇಡಿ, ನನಗೆ ತುಂಬ ಮುಜುಗರ ಆಗುತ್ತೆ ಅಂತ ಅನುಸೂಯ ಮತ್ತು ಶಾರದಾ ಹೇಳ್ತಾ ಇರ್ತಾರೆ. ಅನುಸೂಯ ಹೇಳ್ತಾ ಇರ್ತಾಳೆ, ಮತ್ತೆ ಬೇಡ ಸರ್ ನಾವಿಬ್ರು ಕೆಲಸ ನೋಡ್ಕೋತೀವಿ ಅಂತ ಅಂದಾಗ, ಈ ಕ್ಯಾಟ್ರಿಂಗ್ ಒಪ್ಕೊಂಡಿದ್ದೆ ನಾನು, ನನ್ನನ್ನೇ ಬೇಡ ಅಂತ ಅಂತೀರಾ? ದುಡಿಮೆಗೋಸ್ಕರ ಯಾವ ಕೆಲಸ ಮಾಡಿದ್ರಲ್ಲಿ ತಪ್ಪೇನಿಲ್ಲ, ಕಳ್ತನ ಮಾಡಬಾರ್ದು ಅಷ್ಟೇ ಅಂತ ಅಂದ್ಬಿಟ್ಟು ಸಿದ್ದು ಕೆಲಸ ಮಾಡೋಕೆ ಹೋಗ್ತಿದ್ರೆ ಅವ್ನ ಮುಖ ನೋಡಿಕೊಂಡು ಶಾರದಾ ಹಾಗೆ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.